ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಮೊದಲನೇದಾಗಿ ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬದವರಿಗೂ, ಮುಖ್ಯವಾಗಿ ನಮ್ಮ ದೇಶದ ಎಲ್ಲ ವಿಘ್ನಗಳನ್ನು ಕಳೆದು ವಿನಾಯಕ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ. ಈಗ ವೆಲ್ಕಮ್ ಟು ಅವರ್ ಚಾನಲ್ ಥಿಂಕ್ ಸ್ಪೇರ್ ಬೈ ಶ್ರೀಕಾಂತ್. ಎಲ್ಲರಿಗೂ ಆಲ್ರೆಡಿ ಡೌಟ್ಸ್ ಬಂದಿರ್ಬೋದು. ಆಲ್ ಇನ್ ಒನ್ ಕನ್ನಡ ಅಂತ ಇತ್ತಲ್ಲ ಯೂಟ್ಯೂಬ್ ಚಾನಲ್ ಹೆಸರು, ಥಿಂಕ್ ಸ್ಪೇರ್ ಶ್ರೀಕಾಂತ್ ಅಂತ ಏಕೆ ಚೇಂಜ್ ಮಾಡ್ದೆ, ಯೂಟ್ಯೂಬ್ ಏಕೆ ಸ್ಟಾಪ್ ಮಾಡಿದ್ದ, ಏಕೆ ಸ್ಟಾರ್ಟ್ ಮಾಡಿದ್ದಾನೆ ಅನ್ನೋದು ಎಲ್ಲವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಏಕೆ ಸ್ಟಾಪ್ ಮಾಡಿದೆ ಅನ್ನೋದು, ಕೋವಿಡ್ ಟೈಮಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಹಂಬಲದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆನಂತರ ನನ್ನ ವೀಡಿಯೋಗಳು ನೋಡ್ತಾ ನನಗೆ ಒಂದು ವೀಡಿಯೋ ಕ್ವಾಲಿಟಿ ಸರಿಯಿಲ್ಲ, ವಾಯ್ಸ್ ಕ್ವಾಲಿಟಿ ಸರಿಯಿಲ್ಲ ಎಂಬ ಭಾವನೆ ಹುಟ್ಟಿ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದೆ. ಆದರೆ ಈಗ ನನಗೆ ಗೊತ್ತಾಗಿದ್ದು ಏನಂದರೆ, ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡೋಕ್ಕೆ ರಿಯಲ್ ರೀಸನ್ ಕ್ವಾಲಿಟಿ ಸರಿಯಾಗಿಲ್ಲದೆ ಇರೋದಲ್ಲ, ವಾಯ್ಸ್ ಕ್ವಾಲಿಟಿ ಸರಿಯಾಗಿಲ್ಲದೆ ಇರೋದಲ್ಲ, ನನಗೊಂದು ಗುರಿ ಸಂಕಲ್ಪ ಏನೂ ಇಲ್ಲದೆ ಇರೋದೇ ಮುಖ್ಯ ಕಾರಣ. ಈಗ ನಮ್ಮ ಚಾನಲ್ಗಂತ ಒಂದು ಗುರಿ ಇದೆ, ಅದು ಏನು ಅಂತ ಮುಂದೆ ಹೇಳ್ತೀನಿ. ಈಗ ನಮ್ಮ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ಸ್ ಏನಂದರೆ, ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಒಂಥರದ ಪೋಸ್ಟ್ಗಳು ಮತ್ತೆ ಬರ್ತಾಯಿದ್ವು. ಅವು ಏನಂದರೆ, ಒಂದೇ ಥರದ ಪೋಸ್ಟ್ಗಳು ನೋಡ್ತಾ ಇದ್ವಿ. ನಮಗೆ ಎಕ್ಸ್ಪೆಕ್ಟೇಷನ್, ದೇಶ ಹಿಂಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರೋದು ಈ ಥರ, ಬಟ್ ನಾವು ಮಾಡ್ತಿರೋ ಕೆಲಸಗಳು ಈ ಥರ. ಹೀಗಿದ್ದರೆ ನಾವು ಹೇಗೆ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ? ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಆ ರೀತಿಯ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ಈ ರೀತಿ ಪೋಸ್ಟ್ಗಳು ನೋಡ್ತಾ ಬದಲಾವಣೆಗೆ ನನ್ನಲ್ಲೂ ಏನೊಂದು ಪ್ರಯತ್ನ ಪಡಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಅದೇ ಸಮಯದಲ್ಲಿ ನನಗೆ ಹೊಳೆದಿರೋದು ಯೂಟ್ಯೂಬ್ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಈಗ ಈ ಚಾನಲ್ನ ಮೂಲಕ ನನ್ನ ಕಡೆಯಿಂದಾದ ಬದಲಾವಣೆಯ ಪ್ರಯತ್ನವನ್ನು ಪಡಬೇಕೆಂಬ ಉದ್ದೇಶದಿಂದ ಈ ಚಾನಲ್ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ. ಇದಕ್ಕೆ ಥಿಂಕಿಂಗ್ ಸ್ಪೇರ್ ಅಂದರೆ ಏನು ಅಂತ ಬಂದಿರ್ಬೋದು. ಥಿಂಕಿಂಗ್ ಸ್ಪೇರ್ ಅಂದರೆ, ಥಿಂಕ್ ಅಂದರೆ ಯೋಚನೆ ಅಂತ ಹೇಳೋದು, ಸ್ಪೇರ್ ಅಂದರೆ ಕ್ಷೇತ್ರ ಅಥವಾ ವೃತ್ತ ಅಂತ ಆಗುತ್ತೆ. ಯೋಚನೆ ಒಂದು ವೃತ್ತ ಆಗಿ ನಮ್ಮ ಚಾನಲ್ ಆಗಬೇಕನ್ನೋದೇ ಇದ್ರ ಉದ್ದೇಶ. ಈಗ ನಮ್ಮ ಚಾನಲ್ನಲ್ಲಿ ನೀವು ಯಾವ ರೀತಿಯಾದ ವಿಡಿಯೋಗಳು ನೋಡೋಕ್ಕೆ ಸಿಗುತ್ತೆ ಅಂದರೆ, ಹಿಸ್ಟ್ರಿಗೆ ಸಂಬಂಧಪಟ್ಟಿರೋದು, ಟೆಕ್ನಾಲಜಿ, ಸೋಷಿಯಲ್ ಇಶ್ಯೂಸ್. ರೀಸೆಂಟಾಗಿ ನನ್ನ ಫೇವ್ರೇಟ್ ಆಗಿರೋದು ಜಿಯೋ ಪಾಲಿಟಿಕ್ಸ್ ಮತ್ತು ಫಾರಿನ್ ಅಫೇರ್ಸ್. ಇವೆಲ್ಲದೇ ಹಲವು ವಿಷಯಗಳನ್ನು ನಮ್ಮ ಚಾನಲ್ನಲ್ಲಿ ಕವರ್ ಮಾಡ್ತೀವಿ, ಅವುಗಳನ್ನು ನೀವು ನೋಡ್ಬೋದು. ಇಷ್ಟಕ್ಕೆ ನಮ್ಮ ಚಾನಲ್ನ ಮುಖ್ಯ ಉದ್ದೇಶ, ಗುರಿ ಏನಂತಂದರೆ, ಸಮಾಜದಲ್ಲಿ ನಮ್ಮದೇ ಆದ ಒಂದು ಮಿನಿಮಮ್ 1% ವ್ಯಾಲ್ಯೂ ಆದರೂ ಆ್ಯಡ್ ಮಾಡಬೇಕು, ಬದಲಾವಣೆಗೆ ನಮ್ಮದೇ ಆದ ಒಂದು ಯೋಚನೆಯನ್ನು ನೀಡಬೇಕು. ಮುಖ್ಯವಾಗಿ ನಾನು ನಂಬಿರೋದೇನೆಂದರೆ, ಬದಲಾವಣೆಗಳನ್ನೋದು ದೊಡ್ಡ ಭಾಷಣಗಳಿಂದಲ್ಲ, ಸಣ್ಣ ಯೋಚನೆಯಿಂದ ಶುರುವಾಗುತ್ತದೆ. ಅಂಥ ಯೋಚನೆಗಳು ಬಿತ್ತೋಕೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಪ್ರಯತ್ನನೂ ಪಡ್ತೀನಿ. ಜಸ್ಟ್ ನಮ್ಮ ಜೊತೆಯಲ್ಲಿ ನಮ್ಮ ಚಾನಲ್ ಮುಖಾಂತರ ಬದಲಾವಣೆ ಎಂಬ ಕಡೆಗಿಚ್ಚಣೆ ಹಚ್ಚೋಣ. ಈಗಿನ ಟ್ರೆಂಡ್ ಪ್ರಕಾರ ಹೇಳಬೇಕಾದ್ರೆ, ಜಸ್ಟ್ ಫೈರ್ ಅಲ್ಲ, ಫೈರ್ ಹಚ್ಚೋಣ. ಜಸ್ಟ್ ಬಿ ವಿತ್ ಮೀ, ಲೆಟ್ಸ್ ಬಿಲ್ಡ್ ಎ ಸ್ಟ್ರಾಂಗ್ ಥಿಂಕಿಂಗ್ ಕಮ್ಯುನಿಟಿ. ಜೈ ಹಿಂದ್, ನಮಸ್ಕಾರ.